ಕೋರ್ಟಲ್ಲಿ ಸಾಕ್ಷಿ ಕೊಡದೆ ಕೇಸ್ ನಿಲ್ಲೋದಿಲ್ಲ. ದಟ್ ಈಸ್ ವಿತೌಟ್ ಎವಿಡೆನ್ಸ್ ಯಾವುದೇ ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ. ಅಂದರೆ ನಮ್ಮ ಫೇವರಲ್ಲಿ ಕೇಸ್ ಆಗಬೇಕಾದ್ರೆ ಅಥವಾ ನಾವು ಕೇಸನ್ನು ಬೇಗ ಪ್ರಾಪರ್ ಆಗಿ ನಡೆಸಬೇಕು ಅಂತಂದರೆ ನಮ್ಮ ಹತ್ರ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅನ್ನೋದು ಇರಬೇಕು. ಈಗ ಈ ಎವಿಡೆನ್ಸ್ ಯಾವ ರೂಪದಲ್ಲಿ ಕೊಡ್ತೀವಿ? ಒಂದು ಓರಲ್ ಆಗಿ ಕೊಡಬಹುದು, ಇನ್ನೊಂದು ಡಾಕ್ಯುಮೆಂಟ್ಸ್ ಮುಖಾಂತರನೂ ಕೊಡಬಹುದು, ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಹಾಗೆ ಈಗ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್ನೂ ಸಹ ಕನ್ಸಿಡರ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ದು ಓರಲ್ ಆ್ಯಂಡ್ ಡಾಕ್ಯುಮೆಂಟ್ರಿನಲ್ಲೇ ನಮಗೆ ಕನ್ಸಿಡರ್ ಆಗುತ್ತೆ, ಭಾಗವಾಗುತ್ತೆ. ಬಟ್ ಅದನ್ನು ಯಾವ ರೀತಿ ಕೊಡಬೇಕು, ಹೇಗೆ ಅಡ್ಮಿಸಿಬಲ್ ಮಾಡಬೇಕು ಅನ್ನೋದು ಸೆಪ್ರೇಟ್ ಸೆಕ್ಷನ್ಸ್. ಆ್ಯಂಡ್ ಈಗ ಭಾರತೀಯ ಸಾಕ್ಷಿ ಅಧಿನಿಯಮಲ್ಲಿ ಹೊಸದಾಗಿ ಒಂದು ಸೆಕ್ಷನ್ 61 ಕೂಡ ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇವತ್ತು ವಿಜಯ್ ಭವ ಲೆಕ್ಚರ್ ಸೀರೀಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಓರಲ್ ಎವಿಡೆನ್ಸ್ ಭಾಗದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋ ವುಡ್ ಬಿ ಅಪಾನ್ ಡಾಕ್ಯುಮೆಂಟ್ರಿ ಆ್ಯಂಡ್ ಲೇಟರ್ ವುಡ್ ಬಿ ಅಪಾನ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಈಗ ಓರಲ್ ಎವಿಡೆನ್ಸ್ ಅಂತ ಹೇಳುವಾಗ ಯಾವುದೇ ಒಬ್ಬ ವ್ಯಕ್ತಿ ಕೊಡುವಂಥ ಮೌಖಿಕ ಸಾಕ್ಷ್ಯ. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ನಾವು ಎವಿಡೆನ್ಷರಿ ವ್ಯಾಲ್ಯೂ ಹೇಗಿರುತ್ತೆ ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋಲಿ. ಸೊ ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ನಿಮಗೆ ಇಷ್ಟ ಆಗ್ತಿದೆ. ಪ್ರತಿಯೊಂದು ಲಾ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರೋದು, ನಿಮ್ಮ ಎಜುಕೇಷನ್, ನಿಮ್ಮ ಲಾ ಎಜುಕೇಷನನ್ನು ಇನ್ನು ಸಿಂಪ್ಲಿಫೈ ಮಾಡ್ತಿರೋವಂಥದ್ದಾಗಿರೋದ್ರಿಂದ ನಿಮಗೆ ಹೆಲ್ಪ್ ಆಗ್ತದೆ. ಸೊ ನೀವು ಪ್ಲೀಸ್ ಒಂದು ನಿಮ್ಮ ಕಡೆಯಿಂದ ಆ್ಯಸ್ ಅ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಒಂದು ಸಬ್ಸ್ಕ್ರೈಬನ್ನು ಮಾಡಬಹುದು. ಬಿಕಾಸ್ ನೋಡ್ತಿರುವಂಥ ಸ್ಟೂಡೆಂಟ್ಸ್ ಸುಮಾರು ಜನ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಆ್ಯಂಡ್ ಹುಮ್ಮಸ್ಸು ಸಿಗುತ್ತೆ ಡೈಲಿ ಒಂದು ಹೊಸ ವಿಡಿಯೋ ಅಥವಾ ಹೊಸ ಟಾಪಿಕನ್ನು ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ಹತ್ರ. ಸೊ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಈ ಲಾ ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಸೀರೀಸ್ ಈ ವಿಜಯ್ ಭವ ಲೆಕ್ಚರ್ ಸೀರೀಸ್. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ನ ರಿಲೇಟೆಡ್ ಬ್ಯಾಚಸ್ ನಡೀತಿದೆ. ರ್ಯಾಪಿಡ್ ರಿವಿಷನ್ ಬ್ಯಾಚ್ ರೀಸೆಂಟಾಗಿ ಲಾಂಚ್ ಆಗಿದೆ ಆ್ಯಂಡ್ ತುಂಬ ಅಡ್ಮಿಷನ್ಸ್ ಫಾಸ್ಟ್ ಟ್ರ್ಯಾಕ್ ಆಗಿ ನಡೀತಿದೆ. ಸೊ ಸಿನ್ಸ್ ಯಾವುದೇ ಎಕ್ಸಾಮ್ ಆಗಿರಲಿ, ನೀವು ಎಕ್ಸಾಮ್ಗೆ ಎಷ್ಟು ಓದಿದ್ದೀರಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ರಿವಿಷನ್ ಫೇಸ್ ಕೂಡ ಸಹ. ಓದಿರೋದನ್ನು ಇನ್ನೊಂದ್ಸತಿ ನೀವು ರಿವೈಸ್ ಮಾಡಿದ್ರೇ ನಿಮ್ಮ ಎಕ್ಸಾಮ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ನಾವು ರಿಸಲ್ಟ್ ಓರಿಯೆಂಟೆಡ್ ಮಾತನಾಡಬೇಕು. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳುವಾಗ ಪ್ರಿಲಿಮ್ಸ್ ಒಂದು ಭಾಗ ಅಷ್ಟೇ. ಆ್ಯಂಡ್ ಪ್ರಿಲಿಮ್ಸ್ ಇಸ್ ಜಸ್ಟ್ ಒಂದು ಎಲಿಮಿನೇಷನ್ ರೌಂಡ್ ರೀತಿ. ಬಟ್ ಈ ರೌಂಡಲ್ಲಿ ನೀವು ವಿತ್ಸ್ಟ್ಯಾಂಡ್ ಆಗೋದಕ್ಕೆ ನಿಮ್ಮ ರಿವಿಷನ್ನೇ ಹೆಲ್ಪ್ ಮಾಡೋದು. ಸೊ ಮೇಕ್ ಶ್ಯೂರ್ ನಿಮ್ಮ ಕಂಪ್ಲೀಟ್ ಎಜುಕೇಷನ್ ನೀವು ಏನು ಓದಿದಿರಿ, ಸೆಲ್ಫ್ ಸ್ಟಡಿ ಆಗಿರಲಿ ಅಥವಾ ಹೇಗೆ ಓದಿದ್ರು ಸಹ ರಿವಿಷನ್ ಸರಿಯಾಗಿದೆಯಾ, ಸಾಲಿಡ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಾವು ಸ್ಟಾರ್ಟ್ ಮಾಡಿರೋಂಥ ಈ ಬ್ಯಾಚ್ ನಿಮಗೆ ಎನ್ರೋಲ್ ಮಾಡ್ಕೋಬಹುದು. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇದು 45 ಡೇಸ್ನ ಕಂಪ್ಲೀಟ್ ಬ್ಯಾಚ್ ಆಗಿರುತ್ತೆ. ಕಂಪ್ಲೀಟ್ ಲೈವ್ ಲೆಕ್ಚರ್ಸ್ ಆಗಿರುತ್ತೆ. ನಿಮಗೆ ಪ್ರತಿಯೊಂದು ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿರುತ್ತೆ. ಮಟೀರಿಯಲ್ ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲನೂ ಸಹ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಆ ಮಟೀರಿಯಲ್ಸ್ನ ಕಂಪ್ಲೀಟಾಗಿ ಪ್ರಿಂಟ್ಔಟ್ ಮಾಡಿಸ್ಕೊಂಡು ಯೂಸ್ ಮಾಡಬಹುದು. ಟೆಸ್ಟ್ ಸೀರೀಸ್ ನಿಮಗೆ ಸಿಗುತ್ತೆ ಇನ್ PDF ಫಾರ್ಮ್ಯಾಟ್. ಹಾಗೆ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಎಕ್ಸಾಮಿಗೆ ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಆಗಿ ರಿವೈಸ್ ಮಾಡಿಸೋದಲ್ಲದೆ ಪ್ರತಿಯೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್, ಕಾನ್ಸೆಪ್ಟ್ ಆ್ಯಂಡ್ ಕೇಸ್ ಲಾಸ್ ಎಲ್ಲನೂ ಸಹ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ ಬ್ಯಾಚ್ ತುಂಬ ಫಾಸ್ಟಾಗಿ ಅಡ್ಮಿಷನ್ಸ್ ನಡೀತಿದೆ. ಸೊ ಹಾಗಾಗಿ ನೀವು ನಿಮ್ಮ ಅಡ್ಮಿಷನ್ಸನ್ನು ಇನ್ಶೂರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವರ್ಷ ಏನು ವೇಕೆನ್ಸಿ ಇದೆ 90 ಪೋಸ್ಟ್ ಆಫ್ ಸಿವಿಲ್ ಜಡ್ಜ್, ಒಂದು ಜಾಕ್ಪಾಟ್ ಆಪರ್ಚುನಿಟಿ. ಸೊ ಮೇಕ್ ಶ್ಯೂರ್ ನೀವು ಈ ವರ್ಷ ಜಡ್ಜ್ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಕನಸು ನನಸಾಗಲಿ ಅನ್ನೋದು ನಮ್ಮ ಕೋರಿಕೆ. ಸೊ ಎಕ್ಸಾಮ್ಗೆ ನೀವು ಬರೀತಿರುವಂಥ ಆಸ್ಪೈರೆಂಟ್ಸ್ ಇವತ್ತು ಲಾಸ್ಟ್ ಡೇಟ್ ನಿಮಗೆ ಅಪ್ಲೈ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು ಅನ್ನೋದಾದರೆ ನಿಮಗೆ ಪ್ರೀವಿಯಸ್ ಮುಗಿದಿರುವಂಥ ಕ್ಲಾಸಸ್ ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗುತ್ತೆ. ಸೊ ಹಾಗಾಗಿ ನೀವು ಅಡ್ಮಿಷನನ್ನು ಮಾಡ್ಕೋಬಹುದು ಎನಿ ಟೈಮ್. ಆ್ಯಂಡ್ ಅಡ್ಮಿಷನ್ ತೊಗೊಳೋದಕ್ಕೆ ನೀವು ಕಾಲ್ ಮಾಡಬಹುದು ಅಟ್ 9650849915 ಈ ನಂಬರ್ಗೆ ಕಾಲ್ ಮಾಡಿ. ಇನ್ನೇನಾದರೂ ಹೆಚ್ಚಿನ ಕ್ವರೀಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ನೀವು ನಿಮ್ಮ ಅಡ್ಮಿಷನನ್ನು ತೊಗೊಳ್ಬಹುದು. ಇಲ್ಲ ಅಂತಂದರೆ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲೇ ಕೋರ್ಸಸ್ನ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಆಲ್ಸೋ swatilaw.com ವೆಬ್ಸೈಟ್ ವಿಸಿಟ್ ಮಾಡಿ ಕೂಡ ಸಹ ನೀವು ನಿಮ್ಮ ಕೋರ್ಸಸ್ಗೆ ಎನ್ರೋಲ್ ಆಗಬಹುದು. ಸೊ ಈ ಎಲ್ಲ ಕೋರ್ಸಸ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಿಮಗೆ ಫಾಸ್ಟ್ ಟ್ರ್ಯಾಕ್ ಆಗಿ ರಿವಿಷನ್ ಮೋಡಲ್ಲಿ ನಡೀತಿದೆ. ಸೊ ನಿಮ್ಮ ಪ್ರಿಪರೇಷನ್ ಏನಿದೆ ಒಂದು ಫಾಸ್ಟ್ ಟ್ರ್ಯಾಕ್ ಆಗಿ ನಾವು ಅದನ್ನ ರಿವೈಸ್ ಮಾಡಿ ಎಕ್ಸಾಮ್ ರೆಡಿ ಅಂತ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಆಗಿತ್ತು ಬ್ಯಾಚ್ ರಿಲೇಟೆಡ್ ಡೀಟೇಲ್ಸ್. ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಈಗ ಫಸ್ಟ್ ಓರಲ್ ಎವಿಡೆನ್ಸ್ ಅಂತ ಹೇಳುವಾಗ ಎವಿಡೆನ್ಸ್ನ ಮುಂಚೆ ನಮಗೊಂದು ಬೇಸಿಕ್ ರೂಲ್ ಇದೆ, ಬೆಸ್ಟ್ ಎವಿಡೆನ್ಸ್ ರೂಲ್ ಅಂತ ಹೇಳ್ತೀವಿ. ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ಬೆಸ್ಟ್ ಎವಿಡೆನ್ಸ್ ರೂಲ್
3 ರೂಲ್ಸ್ ಬರುತ್ತೆ ಬೆಸ್ಟ್ ಎವಿಡೆನ್ಸ್ ರೂಲಲ್ಲಿ. ದಟ್ ಈಸ್ ಫಸ್ಟ್ ರೂಲ್ ಬಂದು ನಮಗೆ ಓರಲ್ ಎವಿಡೆನ್ಸ್ ಇಸ್ ಡೈರೆಕ್ಟ್ ಎವಿಡೆನ್ಸ್, ಎವಿಡೆನ್ಸ್ ಟು ಬಿ ಡೈರೆಕ್ಟ್ ಎವಿಡೆನ್ಸ್. ಆ್ಯಂಡ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್ ಅಂತ ಹೇಳುವಾಗ ಅದನ್ನು ಓರಲ್ ಎವಿಡೆನ್ಸ್ನ ಸೆಕ್ಷನ್ 55ನ ಮಾತನಾಡ್ತಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿರಬೇಕು ಅಂತ ಅಂದಾಗ ಇದರ ಅರ್ಥ ಏನಾಗುತ್ತೆ, ದ್ಯಾಟ್ ಎವಿಡೆನ್ಸ್ ಅಂತ ನಾವೇನು ಕೊಡ್ತಿದ್ದೀವಿ ಸಾಕ್ಷಿ ಅಂತ, ಆ ಸಾಕ್ಷಿ ಯಾರು ನೋಡಿದ್ದಾರೆ ಅವರೇ ಆ ಒಂದು ಸಾಕ್ಷಿ ಹೇಳಬೇಕು ಕೋರ್ಟಲ್ಲಿ. ದಟ್ ಈಸ್ ಐ ವಿಟ್ನೆಸ್. ಎನಿಥಿಂಗ್ ಯಾರು ನೀವು ನಿಮ್ಮ ಸೆನ್ಸಸಲ್ಲಿ ಪರ್ಸೀವ್ ಮಾಡಿದಿರಿ, ನೋಡಿರುವಂಥ ವ್ಯಕ್ತಿ ನೀವೇ ಬಂದು ಆನ್ಸರ್ ಮಾಡಿ, ಕೇಳಿಸ್ಕೊಂಡಿರುವಂಥ ವ್ಯಕ್ತಿ ಕೇಳಿಸ್ಕೊಳ್ಬಹುದಾದಂಥ ಸಾಕ್ಷಿ ಕೇಳಿಸ್ಕೊಂಡಿದ್ದೀರಿ, ದೆನ್ ನೀವೇ ಬಂದು ಆನ್ಸರ್ ಮಾಡಿ. ಅಥವಾ ನಮಗೆ ಇಫ್ ಯು ಹ್ಯಾವ್ ಪರ್ಸೀವ್ಡ್ ಎನಿಥಿಂಗ್ ಥ್ರೂ ಯೋರ್ ಸೆನ್ಸಸ್, ದೆನ್ ಅದೇ ವ್ಯಕ್ತಿ ಬಂದು ಆನ್ಸರ್ ಮಾಡೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಆಕ್ಸಿಡೆಂಟ್ ನೋಡಿದ್ದೀನಿ ಆ್ಯಂಡ್ ಆ ಕಂಪ್ಲೀಟ್ ಅಥವಾ ಒಂದು ಮರ್ಡರ್ ನೋಡಿದ್ದೀನಿ, ದೆನ್ ನಾನು ನೋಡಿರುವಂಥ ಶಾಕಲ್ಲಿ ನಾನೇ ಬಂದು ಆನ್ಸರ್ ಮಾಡಿದ್ರೆ ಕೋರ್ಟಲ್ಲಿ ನಾನು ಐ ವಿಟ್ನೆಸ್ ಆಗ್ತೀನಿ ಆ್ಯಂಡ್ ಬೆಸ್ಟ್ ಪೀಸ್ ಆಫ್ ಎವಿಡೆನ್ಸ್. ಆ್ಯಂಡ್ ನಾನೇ ಬಂದು ಹೇಳ್ತಿರೋದ್ರಿಂದ ಇದು ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. ಇಂಡೈರೆಕ್ಟ್ ಎವಿಡೆನ್ಸ್ ಅಂತಂದರೆ ನಾನು ಹೇಳೋದಕ್ಕೆ ಭಯಪಟ್ಟು ನಾನಿನ್ಯಾರಿಗಾದರೂ ಹೋಗಿ ಅದನ್ನು ಹೇಳಿ ದೆನ್ ಅವ್ರು ಯಾರಾದರೂ ಧೈರ್ಯ ಮಾಡಿ ಕೋರ್ಟಲ್ಲಿ ಹೇಳ್ತೀವಿ ಅಂತ ಹೇಳುವಾಗ ಅದನ್ನು ನಾವು ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ನಮಗೆ ಇದರಲ್ಲಿ ಥರ್ಡ್ ರೂಲ್ ಏನಂತಂದರೆ, ಆ ರೀತಿ ಕೇಳಿಸ್ಕೊಂಡು ಬಂದು ಹೇಳುವಂಥ ಹಿಯರ್ಸೆ ಎವಿಡೆನ್ಸ್ ಈಸ್ ನೋ ಎವಿಡೆನ್ಸ್, ಅಂದರೆ ಅದು ಸಾಕ್ಷಿನೇ ಅಲ್ಲ. ಏಕೆಂದರೆ ಕೇಳಿಸ್ಕೊಂಡು ಆನ್ಸರ್ ಮಾಡ್ತಿರುವಂಥ ವ್ಯಕ್ತಿಗೆ ಗ್ರಾವಿಟಿ ಆಫ್ ಅಫೆನ್ಸ್ ಗೊತ್ತಿಲ್ಲ, ಹೇಗೆ ನಡೆದಿದೆ ಗೊತ್ತಿಲ್ಲ. ಸೊ ನಾವು ಎಫೆಕ್ಟಿವ್ ಆಗಿ ಕ್ರಾಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕಾಗೋದಿಲ್ಲ ಆ ವ್ಯಕ್ತಿ ಹತ್ರ. ಬಿಕಾಸ್ ಅಲ್ಲಿ ಎಷ್ಟು ಜನ ಇದ್ರು, ಯಾವ ಡ್ರೆಸ್ ಹಾಕೊಂಡಿದ್ರು ಎಕ್ಸೆಟ್ರಾ ಅಂತ ಎಲ್ಲ ಡೀಟೇಲ್ಡ್ ಕ್ವೆಶನ್ಸ್ ಕೇಳುವಾಗ ಕೇಳಿ ಹೇಳ್ತಿರೋಂಥ ವ್ಯಕ್ತಿ ಹಿಯರ್ಸ್ ಎವಿಡೆನ್ಸ್ಗೆ ಏನೂ ಐಡಿಯಾ ಇರೋದಿಲ್ಲ. ಅದೇ ನಾನು ಡೈರೆಕ್ಟಾಗಿ ನೋಡಿರೋಂಥದ್ರಿಂದ ನನಗೆ ಹೆಚ್ಚಿಗೆ ಡೀಪಾಗಿ ನೀವು ಟೈಮ್, ಸೆಕೆಂಡ್ಸ್ ಎಕ್ಸೆಟ್ರಾ ರೀತಿ ಹೇಗೆ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ. ಸೊ ಹಾಗಾಗಿ ಡೈರೆಕ್ಟ್ ಎವಿಡೆನ್ಸ್ ಬೆಸ್ಟ್ ಎವಿಡೆನ್ಸ್ ಆಗುತ್ತೆ. ಆ್ಯಂಡ್ ಹಿಯರ್ಸ್ ಎವಿಡೆನ್ಸ್ ಇಸ್ ನೋ ಎವಿಡೆನ್ಸ್ ಅಂತ ಹೇಳ್ತೀವಿ. ಬಟ್ ಹಿಯರ್ಸ್ ಎವಿಡೆನ್ಸ್ನ ನಮಗೆ ಎಕ್ಸೆಪ್ಷನಲ್ ಕಂಡೀಷನ್ಸಲ್ಲಿ ಇನ್ನು ಬೇರೆ ದಾರಿನೇ ಇಲ್ಲ ಅಂದಾಗ ಹಿಯರ್ಸ್ ಎವಿಡೆನ್ಸ್ ಬೇಕಾಗತ್ತೆ. ದ್ಯಾಟ್ ಈಸ್ ಹಿಯರ್ಸ್ ಎವಿಡೆನ್ಸ್ಗೆ 6 ಎಕ್ಸೆಪ್ಷನ್ಸ್ ಇದ್ದಾವೆ. ಆ್ಯಂಡ್ ಆ 6 ಎಕ್ಸೆಪ್ಷನ್ಸ್ ಯಾವಾಗ ಬರುತ್ತೆ ಅಂದರೆ ಎಕ್ಸೆಪ್ಷನಲ್ ಕಂಡೀಷನ್ಸ್. ಆ್ಯಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡೈಯಿಂಗ್ ಡಿಕ್ಲರೇಷನ್. ಡೈಯಿಂಗ್ ಡಿಕ್ಲರೇಷನ್ ನಾವು ನಮ್ಮ ಸೆಕ್ಷನ್ 29 ಆಫ್ BSA ಆ್ಯಂಡ್ ಸೆಕ್ಷನ್ 32 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಓದ್ತೀವಿ. ಅದೇನು ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಮುಂಚೆ ಅವನೇನಾದರೂ ಅವನ ಸಾವಿನ ರಿಲೇಟೆಡ್ ಮಾತನಾಡಿ ತೀರ್ಕೊಂಡಿದ್ದಾನೆ, ದೆನ್ ಅವ್ನು ಹೇಳ್ತಿರುವಂಥ ಆ ಸ್ಟೇಟ್ಮೆಂಟ್ ಏನಿದೆ ನಮಗೆ ಅಡ್ಮಿಸಿಬಲ್ ಆಗುತ್ತೆ. ಬಟ್ ಸಾಯುವಂಥ ವ್ಯಕ್ತಿ ಕೋರ್ಟಿಗೆ ಬಂದು ಹೇಗೆ ಹೇಳೋದಕ್ಕೆ ಸಾಧ್ಯ? ಸೊ ಯಾರಿಗಾದರೂ ಹೇಳಿದರೆ ಅವ್ರು ಕೇಳಿಸ್ಕೊಂಡು ಬಂದು ಹೇಳ್ತಿದ್ದಾರೆ, ದ್ಯಾಟ್ ಈಸ್ ಹಿಯರ್ಸ್ ಎವಿಡೆನ್ಸ್, ಇಂಡೈರೆಕ್ಟ್ ಎವಿಡೆನ್ಸ್. ಬಟ್ ನಮಗೆ ಬೇರೆ ವಿಧಿ ಇಲ್ಲ. ಸೊ ಹಾಗಿದ್ದಾಗ ಅವನ ಸ್ಟೇಟ್ಮೆಂಟ್ ಆ್ಯಂಡ್ ಅಷ್ಟೇ ಇಂಪಾರ್ಟೆಂಟ್. ಸೊ ನಾವು ಆ ಹಿಯರ್ಸೆ ಎವಿಡೆನ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಎಕ್ಸೆಪ್ಷನ್ಸ್ ಅಂತ ಮಾತನಾಡುವಾಗ ಒಂದು ನಮಗೆ ಫಸ್ಟ್ ವುಡ್ ಬಿ ಯೋರ್ ರೆಸ್ ಜಸ್ಟೆ. ದಟ್ ಈಸ್ ಸೆಕ್ಷನ್ 6 ರೆಸ್ ಜಸ್ಟೆ ಏನು ಮಾತನಾಡ್ತೀವಿ, ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಆ ಸೇಮ್ ಟ್ರಾನ್ಸಾಕ್ಷನಲ್ಲಿ ಹಿಯರ್ಸೆ ಎವಿಡೆನ್ಸ್ ಕೂಡ ಸಹ ಬರಬಹುದು. ಸೊ ದ್ಯಾಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್ ಅಂತ ಹೇಳುವಾಗ ಅದು ನಮಗೆ ಎಕ್ಸೆಪ್ಷನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ನಮಗೆ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳಿದೆ. ಥರ್ಡ್ ವುಡ್ ಬಿ ನಮಗೆ ಯಾವುದೇ ಒಂದು ಇಲ್ಲಿ ನಮಗೆ ಸೆಕ್ಷನ್ 55ನ ಪ್ರೊವೈಸೋ ಒಂದು ಮಾತನಾಡುತ್ತೆ ದ್ಯಾಟ್ ಎಕ್ಸ್ಪರ್ಟ್ ಎವಿಡೆನ್ಸ್ ಇದೆ. ಆ್ಯಂಡ್ ಆ ಎಕ್ಸ್ಪರ್ಟ್ ಎವಿಡೆನ್ಸ್ನ ಕಂಡೀಷನಲ್ಲಿ ಯಾರು ಎಕ್ಸ್ಪರ್ಟ್ ನಮಗೆ ಎವಿಡೆನ್ಸನ್ನು ಕೊಟ್ಟಿದ್ದಾರೆ ಅವ್ರು ತೀರ್ ಹೋಗಿದ್ದಾರೆ. ಸೊ ಅವರು ಪ್ರಿಪೇರ್ ಮಾಡಿದಂಥ ತೀರ್ ಹೋಗಿದ್ದಾರೆ ಅಥವಾ ನಾಟ್ ಫೌಂಡ್ ಅಥವಾ ಈಗ ಸಾಕ್ಷಿ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಈ ಎಲ್ಲ ಕಂಡೀಷನ್ಸಲ್ಲಿ ಅವ್ರು ಪ್ರಿಪೇರ್ ಮಾಡಿದಂಥ ಆ ಟ್ರೆಟೈಸ್ ಏನಿದೆ ಅದನ್ನು ಯಾರು ಬೇಕಾದರೂ ಬಂದು ಆನ್ಸರ್ ಮಾಡಬಹುದು. ಯಾರು ಬೇಕಾದರೂ ಇನ್ ದ ಸೆನ್ಸ್ ಇನ್ನೊಬ್ಬ ಯಾರಾದರೂ ಎಕ್ಸ್ಪರ್ಟ್ ಅದನ್ನು ಕೋರ್ಟಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ದೆನ್ ನಾವು ಅದನ್ನು ಹಿಯರ್ಸೆ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸಿನ್ಸ್ ನಮಗೆ ಎಕ್ಸೆಪ್ಷನಲ್ ಕಂಡೀಷನ್ಸಲ್ಲಿ ಬರ್ತಿರೋದ್ರಿಂದ ವ್ಯಾಲಿಡ್. ಸೊ ಒಂದು ರೆಸ್ ಜಸ್ಟೆ, ಡೈಯಿಂಗ್ ಡಿಕ್ಲರೇಷನ್, ಇದು ನಮಗೆ ಪ್ರೊವೈಸೋ ಟು ಸೆಕ್ಷನ್ 55 ದಟ್ ಈಸ್ ಟ್ರೆಟೈಸ್ ಆಫ್ ಆನ್ ಎಕ್ಸ್ಪರ್ಟ್. ದೆನ್ ಅಡ್ಮಿಷನ್ಸ್ನ ಕಂಡೀಷನಲ್ಲಿ ಕೂಡ ಸಹ ನಾವು ಹಿಯರ್ಸ್ ಎವಿಡೆನ್ಸನ್ನು ತಗೊಳ್ತೀವಿ. ಫಿಫ್ತ್ ವುಡ್ ಬಿ ಯೋರ್ ನಾವು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನಿದೆ ಆ ಒಂದು ಡಾಕ್ಯುಮೆಂಟ್ ಸೆಕ್ಷನ್ 74 ಅದನ್ನು ಸಹ ನಾವು ನಮಗೆ ಎಕ್ಸೆಪ್ಷನಲ್ ಆಗಿ ತಗೊಳ್ತೀವಿ. ಆ್ಯಂಡ್ ದ ಅದರ್ ಒನ್ ಇಸ್
ಯಾವುದೇ ನೀವು ಬೇರೆ ಪ್ರೀವಿಯಸ್ ಕೇಸಸಲ್ಲಿ ಏನಾದರೂ ಸಾಕ್ಷಿನ ಕೊಟ್ಟಿದ್ದೀರಿ, ದೆನ್ ಆ ಪ್ರೀವಿಯಸ್ ಕೇಸಲ್ಲಿ ಕೊಟ್ಟಿರುವಂಥ ಸಾಕ್ಷಿನ ನಾವು ಈಗ ಕೇಸಿಗೆ ಬೇಕಾದರೆ ಹಿಯರ್ಸೆ ಎವಿಡೆನ್ಸ್ ಆಗಿನೂ ಸಹ ತಗೊಳ್ಬಹುದು. ದೀಸ್ ಆರ್ ದ 6 ಎಕ್ಸೆಪ್ಷನ್ಸ್ ಟು ಯೋರ್ ಹಿಯರ್ಸೆ ಎವಿಡೆನ್ಸ್. ಈಗ ಇಲ್ಲಿ ಸೆಕೆಂಡ್ ರೂಲ್ ಮಿಸ್ಸಿಂಗ್ ಇದೆ. ಇದು ನಾವು ನಮ್ಮ ಬೇಸಿಕ್ ಫ್ರೇಮ್ ವರ್ಕ್ ಅನ್ನು ನೋಡ್ತಿರೋದು. ವಿಲ್ ಗೆಟ್ ಇನ್ ಟು ದ ಸೆಕ್ಷನ್. 2 ಸೆಕ್ಷನ್ ಇರೋದು ಓರಲ್ ಎವಿಡೆನ್ಸ್ಗೆ, ಬಟ್ ಈ ಒಂದು ಫೌಂಡೇಶನ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಸೊ ಹಾಗಾಗಿ ತಿಳಿಸ್ತಿರೋದು. ಸೊ ಫಸ್ಟ್ ಈಸ್ ಯೋರ್ ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್, ಅಥವಾ ಅದನ್ನು ಎವಿಡೆನ್ಸ್ ಟು ಬಿ ಡೈರೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಟ್ ಅಂದಿದ ತಕ್ಷಣ ಓರಲ್ ಅನ್ನೋದನ್ನೇ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಈಸ್ ಆರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಏನಿದೆ ಅದು ಪ್ರೈಮರಿ ಎವಿಡೆನ್ಸ್ ಆಗಿರಬೇಕು. ಮಸ್ಟ್ ಬಿ ಅಥವಾ ಶಾಲ್ ಬಿ ಪ್ರೈಮರಿ. ಓಕೆ, ಶಾಲ್ ಬಿ ಪ್ರೈಮರಿ ಅಂತ ಹೇಳುವಾಗ ಇದೇನು ಹೇಳ್ತಿದೆ, ಸ್ಪೆಸಿಫಿಕ್ ಆಗಿ ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬಗ್ಗೆ ಮಾತನಾಡುವಾಗ, ಆ್ಯಂಡ್ ಇಫ್ ಯು ಆಲ್ ನೋ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತಂದರೆ ಇಂಡಿಯನ್ ಲಾ ಪ್ರಕಾರ ನಾವು ಬರೀ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ನ ಮಾತ್ರ ಡಾಕ್ಯುಮೆಂಟ್ ಅಂತ ಹೇಳಿ ಕರೆಯೋದು. ನಮಗೆ ಪೀಸ್ ಆಫ್ ಪೇಪರ್ ಇಸ್ ನಾಟ್ ಅ ಡಾಕ್ಯುಮೆಂಟ್. ಯಾವುದೇ ಒಂದು ಪೇಪರ್ನ ನಾವು ಡಾಕ್ಯುಮೆಂಟ್ ಅಂತಲ್ಲ ಹೇಳ್ತಿರೋದು, ಆ ಪೇಪರ್ ಒಳಗಡೆ ಬರೆದಿರುವಂಥ ಮಾಹಿತಿ ಏನಿದೆ ಅದನ್ನು ನಾವು ಡಾಕ್ಯುಮೆಂಟ್ ಅಂತಿರೋದು. ಸೊ ಆ ಮಾಹಿತಿ ನಿಮಗೆ ಪೇಪರಲ್ಲಿ ಇರಬೇಕಂತ ಇಲ್ಲ, ಅದು ಕಲ್ ಮೇಲೆ ಕೆತ್ತನೆ ಮಾಡಿರೋದೂ ಸಹ ಆ ಇನ್ಫಾರ್ಮೇಷನ್ ಕಂಟೆಂಟ್ ನಮಗೆ ಡಾಕ್ಯುಮೆಂಟ್ ಆಗುತ್ತೆ. ಇಟ್ ಕ್ಯಾನ್ ಬಿ ಆಲ್ಸೋ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಆಗಬಹುದು, ಅಜಂತಾ ಎಲ್ಲೋರಾ ಕೇವ್ ಪೇಂಟಿಂಗ್ಸ್ ಆಗಿರಬಹುದು. ಸೊ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿದೆ ಆ್ಯಂಡ್ ಅದನ್ನು ನೀವು ಬೈ ಪಿಕ್ಚರ್, ಆರ್ಟ್, ಲೆಟರ್ ಎಕ್ಸೆಟ್ರಾ ಹೇಗಾದರೂ ಎಕ್ಸ್ಪ್ರೆಸ್ ಮಾಡಿದ್ರಿ, ದೆನ್ ದ್ಯಾಟ್ ಕಂಟೆಂಟ್ ಇಸ್ ಕಾಲ್ಡ್ ಆಸ್ ಡಾಕ್ಯುಮೆಂಟ್. ಸೊ ಆ ಡಾಕ್ಯುಮೆಂಟ್ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲೂ ಸಹ ಇರಬಹುದು. ಆ್ಯಂಡ್ ಅದು ಏನೇ ಆಗಿರಲಿ ನಮಗೆ ಪ್ರೈಮರಿ ಆಗಿರಬೇಕು ಎವಿಡೆನ್ಸ್. ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ 2 ರೀತಿ ಬರುತ್ತೆ. ದ್ಯಾಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಪ್ರೈಮರಿ ಅಂತ ಹೇಳಿದ್ರೆ ಒರಿಜಿನಲ್ ಅಂತ ಅರ್ಥ ಮಾಡ್ಕೋಬೋದು. ಸೆಕೆಂಡ್ರಿ ನಮಗೆ ಜೆರಾಕ್ಸ್, ಪ್ರಿಂಟ್ಔಟ್ ಇದು, ಆ್ಯಂಡ್ ಇನ್ನಷ್ಟು ಹಲವಾರು ಎಕ್ಸಾಂಪಲ್ಸ್ ಇದೆ. ದ್ಯಾಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಸದ್ಯಕ್ಕೆ ಪ್ರೈಮರಿ ಆಗಿರಬೇಕು. ಇದು 3 ನಮ್ಮ ಬೆಸ್ಟ್ ಎವಿಡೆನ್ಸ್ ರೂಲ್ನ ಕಂಡೀಷನ್ಸ್. ಈಗ ಈ ಓರಲ್ ಟು ಬಿ ಡೈರೆಕ್ಟ್ ಹಿಯರ್ಸೆ ಅರ್ಥ ಆಯಿತು. ಡೈರೆಕ್ಟ್ಗೆ ಇಲ್ಲೇನು ಬರೆದಿದ್ದಾರೆ ಅಂತ ನೋಡ್ಕೊಳ್ಳೋಣ. ನಾವು ಗೋಯಿಂಗ್ ಥ್ರೂ ದ ಸೆಕ್ಷನ್ 54 ಹೇಳುತ್ತೆ, ಪ್ರೂಫ್ ಆಫ್ ಫ್ಯಾಕ್ಟ್ಸ್ ಬೈ ಓರಲ್ ಎವಿಡೆನ್ಸ್. ಸಾಕ್ಷಿಗಳನ್ನು ಓರಲ್ ಎವಿಡೆನ್ಸ್ ಮುಖಾಂತರ ಕೊಡಬಹುದು. ಆಲ್ ಫ್ಯಾಕ್ಟ್ಸ್, ಎಲ್ಲ ಫ್ಯಾಕ್ಟ್ಸ್ನ ಎಕ್ಸೆಪ್ಟ್ ಕಂಟೆಂಟ್ ಆಫ್ ಡಾಕ್ಯುಮೆಂಟ್. ಬಿಕಾಸ್ ನಾನು ಈಗ ಅಷ್ಟೇ ಹೇಳ್ದಂಗೆ ಕಂಟೆಂಟ್ ಆಫ್ ಡಾಕ್ಯುಮೆಂಟ್ನ ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ ನೋಡ್ತೀವಿ. ಸೊ ಹಾಗಿದ್ದಾಗ ಅದನ್ನು ಬಿಟ್ಟು ಬೇರೆ ಎಲ್ಲ ಸಾಕ್ಷಿಗಳು, ಫ್ಯಾಕ್ಟ್ಸನ್ನು ನೀವು ಓರಲ್ ಎವಿಡೆನ್ಸ್, ಮೌಖಿಕ ಸಾಕ್ಷ್ಯದಲ್ಲಿ ಕೊಡಬಹುದು. ಓಕೆ, ಆಲ್ಸೋ ಇದರಲ್ಲಿ ನಾವು ಇನ್ನೊಂದು ನೋಡಬೇಕಾಗಿರೋದು ಡಮ್ ವಿಟ್ನೆಸ್ ಏನಿದೆ, ಅವ್ರು ಕೊಡುವಂಥ ಸಾಕ್ಷಿ ಕೂಡ ಸಹ ನಾವು ಓರಲ್ ಎವಿಡೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ದ ಡಮ್ ವಿಟ್ನೆಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಓರಲ್ ವಿಟ್ನೆಸ್. ದ್ಯಾಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಓರಲ್ ಎವಿಡೆನ್ಸಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು. ಈಗ 55 ಏನು ಹೇಳ್ತಿದೆ, ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್. ಇದೇ ಇಂಪಾರ್ಟೆಂಟ್ ಎಸೆನ್ಸ್ ಇಲ್ಲಿ ಏನಿದೆ. ಸೊ ಇಟ್ ಶಾಲ್ ಮ್ಯಾಂಡೇಟ್ರಿ ಇನ್ ಆಲ್ ಕೇಸಸ್ ಬಿ ಡೈರೆಕ್ಟ್. ಆ್ಯಂಡ್ ಡೈರೆಕ್ಟ್ ಅಂತಂದರೆ ಏನು, ನೋಡಿರುವಂಥ ವ್ಯಕ್ತಿ, ನೋಡಬಹುದಾದಂಥ ಸಾಕ್ಷಿನ ನೋಡಿರುವಂಥ ವ್ಯಕ್ತಿ ಅವನೇ ಬಂದು ಹೇಳಬೇಕು. ಕೇಳಿಸ್ಕೋಬಹುದಾದಂಥದ್ದು, ಇಫ್ ಅ ಫ್ಯಾಕ್ಟ್ ಕುಡ್ ಬಿ ಹರ್ಡ್, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ದ ವಿಟ್ನೆಸ್ ಹೂ ಸೇಸ್ ಹಿ ಹರ್ಡ್ ಇಟ್. ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಯಾರು ಹೇಳ್ತಾನೆ ಅವನೇ ಬಂದು ಸಾಕ್ಷಿ ಹೇಳೋದು ಡೈರೆಕ್ಟ್ ಆಗಿರುತ್ತೆ. ಅ ಫ್ಯಾಕ್ಟ್ ವಿಚ್ ಕುಡ್ ಬಿ ಪರ್ಸೀವ್ಡ್ ಬೈ ಎನಿ ಅದರ್ ಸೆನ್ಸಸ್, ಇಟ್ ಮಸ್ಟ್ ಬಿ ಎವಿಡೆನ್ಸ್ ಆಫ್ ದ ವಿಟ್ನೆಸ್ ಹೂ ಸೇಸ್ ಹಿ ಪರ್ಸೀವ್ಡ್ ಇಟ್ ಬೈ ದ್ಯಾಟ್ ಸೆನ್ಸ್ ಇನ್ ದ್ಯಾಟ್ ಮ್ಯಾನರ್. ನಾನು ಟೇಸ್ಟ್ ಮಾಡಬಹುದು ಒಂದು ಸ್ಪೆಸಿಫಿಕ್ ಆಸ್ಪೆಕ್ಟ್ನ, ಒಂದು ಡ್ರಗ್ನ, ಆ್ಯಂಡ್ ನಾನು ಹೇಳ್ತಿದ್ದೀನಿ ದ್ಯಾಟ್ ಅದು ಅದೇ ಡ್ರಗ್ಗೇನೆ ಅಲ್ಲಿದ್ದು ಅಂತ. ದೆನ್ ಇಟ್ ಈಸ್ ಥ್ರೂ ಮೈ ಟೇಸ್ಟ್ ದಟ್ ಐ ಆಮ್ ಸೇಯಿಂಗ್. ಆ್ಯಂಡ್ ಆಲ್ಸೋ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಯಾವುದೇ ಒಂದು ಒಪಿನಿಯನ್ ಫ್ರೇಮ್ ಮಾಡ್ಕೊಳ್ತಿದ್ದೀರಿ ಆನ್ ದ ಗ್ರೌಂಡ್ ದ್ಯಾಟ್ ಒಪಿನಿಯನ್ ಇಸ್ ಹೆಲ್ಡ್, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ದ ಪರ್ಸನ್ ಹೂ ಹೋಲ್ಡ್ಸ್ ದ ಒಪಿನಿಯನ್ ಆನ್ ದೋಸ್ ಗ್ರೌಂಡ್ಸ್. ಸೊ ಒಂದು ಹುಡುಗಿ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ನಮಗೊಂದು ಒಪಿನಿಯನ್ ಬರುತ್ತೆ, ಇವ್ರು ಮೈಟ್ ಬಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ. ನಿಜ ಆಗಲಿ ಸುಳ್ಳಾಗಲಿ, ಬಟ್ ನನಗೆ ಆ ಒಂದು ಒಪಿನಿಯನ್ ಬಂತು ಆ್ಯಂಡ್ ಅಪಾನ್ ದೋಸ್ ಫ್ಯಾಕ್ಟ್ಸ್ ಸಾಕ್ಷಿ ಹೇಳಬೇಕಾಗಿ ಬಂತು ಅಂತ ಹೇಳುವಾಗ ನನಗೆ ನನ್ನ ಒಪಿನಿಯನ್ ಏನು ಫ್ರೇಮ್ ಆಯಿತು, ಈವನ್ ದ್ಯಾಟ್ ನನಗೇನು ಅನ್ನಿಸ್ತು ನಾನು ನೋಡಿದಾಗ ಅದನ್ನು ಸಹ ನಾನು ಡೈರೆಕ್ಟಾಗಿ ನಾನೇ ಬಂದು ಹೇಳ್ತಿದ್ದೀನಿ, ಈ ರೀತಿ ಇತ್ತು ಸರ್ಕಮ್ಸ್ಟಾನ್ಸ್ ಅಥವಾ ಸಿನಾರಿಯೋ ಬೈ ವಿಚ್ ಐ ಫೆಲ್ಟ್ ದಟ್ ಈ ಥರ ಇತ್ತು. ದೆನ್ ನಾನು ಹೇಳೋದು ಡೈರೆಕ್ಟ್ ಎವಿಡೆನ್ಸ್ ಆಗಿರುತ್ತೆ. ಈಗ ಇದಕ್ಕೆ ಪ್ರೊವೈಸೋ, ಆ್ಯಂಡ್ ಈ ಪ್ರೊವೈಸೋನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಬರುತ್ತೆ ನಮ್ಮ ಸೆಕ್ಷನ್ 45 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಅಲ್ಲಿ ನಾವು ಹೇಳ್ತೀವಿ ಯಾವುದೇ ಒಬ್ಬ ಎಕ್ಸ್ಪರ್ಟ್, ಹ್ಯಾಂಡ್ ರೈಟಿಂಗ್ ಅಥವಾ ಬ್ಯಾಲಿಸ್ಟಿಕ್ ಅಥವಾ ಫಾರೆನ್ಸಿಕ್, ಯಾವುದೇ ಎಕ್ಸ್ಪರ್ಟ್ ಅವರ ಫೀಲ್ಡಿನ ರಿಲೇಟೆಡ್ ಅವ್ರು ಕೊಡುವಂಥ ರಿಪೋರ್ಟ್ ಏನಿರುತ್ತೆ, ಆ ಒಪಿನಿಯನ್ ಏನಿರುತ್ತೆ
ಅದನ್ನು ಸಹ ನಮಗೆ ರಿಲೆವೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆ ಒಪಿನಿಯನ್ ಏನು ರಿಲೆವೆಂಟ್ ಆಯಿತು, ಈಗ ಅದನ್ನು ಹೇಳೋದಕ್ಕೆ ಅದನ್ನ ರೆಡಿ ಮಾಡಿದಂಥ ಆಥರ್ ನಮಗೆ ಈಗ ಅದನ್ನ ಆನ್ಸರ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಜನರಲ್ ಆಗಿ ನಿಮಗೆ ಗೊತ್ತು, ಡಾಕ್ಟರ್ ಅಥವಾ ಯಾವುದೊಬ್ಬ ಎಕ್ಸ್ಪರ್ಟ್ ಕೋರ್ಟಿಗೆ ಬರ್ತಾರೆ ಸಾಕ್ಷಿ ಹೇಳೋದಕ್ಕೆ, ಅವರ ರಿಪೋರ್ಟ್ ಏನು ರೆಡಿ ಮಾಡಿದ್ರೆ ಅದರ ಬೇಸಿಸ್ ಮೇಲೆ. ಸೊ ನಮ್ಮ ಕೇಸಲ್ಲಿ ಆ ಒಂದು ಆಥರ್ ಯಾರು ರೆಡಿ ಮಾಡಿದ್ರು ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ದಾಗ ಇನ್ ಎನಿ ಟ್ರೆಟೈಸ್ ಕಾಮನ್ಲಿ ಆಫರ್ಡ್ ಫಾರ್ ಸೇಲ್ ಆ್ಯಂಡ್ ದ ಅದರ್ ಗ್ರೌಂಡ್ಸ್, ಸೊ ಆನ್ ಸಚ್ ಒಪಿನಿಯನ್ಸ್ ಆರ್ ಹೆಲ್ಡ್ ಮೇ ಬಿ ಪ್ರೂವ್ಡ್ ಬೈ ದ ಪ್ರೊಡಕ್ಷನ್ ಆಫ್ ಸಚ್ ಟ್ರೆಟೈಸ್. ಆ ಟ್ರೆಟೈಸ್ನ ಕೊಟ್ಟು ಇಫ್ ದ ಆಥರ್ ಈಸ್ ಡೆಡ್ ಅಥವಾ ಕೆನಾಟ್ ಬಿ ಫೌಂಡ್, ಸಾಕ್ಷಿ ಹೇಳುವ ಪರಿಸ್ಥಿತಿಯಲ್ಲಿಲ್ಲ ಎಕ್ಸೆಟ್ರಾ ಇನ್ ಆಲ್ ದಟ್ ಕಂಡೀಷನ್ ಆ್ಯಂಡ್ ವಿತೌಟ್ ಎನಿ ಅಮೌಂಟ್ ಆಫ್ ಡಿಲೇ ಅಂತ ಆಗುತ್ತೆ, ವಿಚ್ ದ ಕೋರ್ಟ್ ರಿಗಾರ್ಡ್ಸ್ ಆಸ್ ಅನ್ರೀಸನಬಲ್. ಸೊ ಅದನ್ನ ಬೇರೆ ಯಾರಾದರೂ ಎಕ್ಸ್ಪರ್ಟ್ ಆನ್ಸರ್ ಮಾಡ್ತಾರೆ, ದಟ್ ಈಸ್ ಹಿಯರ್ಸೆ ಎವಿಡೆನ್ಸ್ ಆಗಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇದರ ಇನ್ನೊಂದು ಪ್ರೊವೈಸೋ, ಇಫ್ ಓರಲ್ ಎವಿಡೆನ್ಸ್ ರೆಫರ್ಸ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ಕಂಡೀಷನ್ ಆಫ್ ಎನಿ ಮಟೀರಿಯಲ್ ಥಿಂಗ್ ಆರ್ ಅದರ್ ದ್ಯಾನ್ ಅ ಡಾಕ್ಯುಮೆಂಟ್, the court may, if it thinks fit, require the production of such material thing for its inspection. ಸೊ ನಾವು ಕೆಲವು ಕಂಡೀಷನ್ಸಲ್ಲಿ ನೋಡ್ತೀವಿ, ಒಂದು ಮರ್ಡರ್ ಆಯಿತು ಅಂತ ಹೇಳುವಾಗ ಅಲ್ಲಿ ಬ್ಲಡ್ ಸ್ಟೇನ್ ಮಾಡಿರುತ್ತೆ, ಬಟ್ಟೆ ಬ್ಲಡ್ ಸ್ಟೇನ್ ಕ್ಲೋತ್ಸ್ ಇರುತ್ತೆ, ಅಥವಾ ಯಾರಾದರೂ ಹಿಂಗೆ ನನಗೆ ದುಪ್ಪಟ್ಟ ಇಳ್ದಿದ್ದಾರೆ, ಅದು ಹರಿದೋಗಿದೆ, ದೆನ್ ಅದು ಸಾಕ್ಷಿಯಾಗಿ ಕೊಡಬೇಕು. ಇತಿ ಮಟೀರಿಯಲ್ ಆಬ್ಜೆಕ್ಟ್ಸ್ ಕೂಡ ಸಹ ಇರುತ್ತೆ. ದೆನ್ ದೋಸ್ ಆರ್ ಕನ್ಸಿಡರ್ ಟು ಬಿ ಓರಲಿ ಪ್ರೊವೈಸೋ ಅಲ್ಲಿ ಅದನ್ನು ಹೇಳ್ತಿದ್ದೀವಿ. ದೋಸ್ ಮಟೀರಿಯಲ್ ಆಬ್ಜೆಕ್ಟ್ಸ್ ಆಲ್ಸೋ ಇಫ್ ಇನ್ ಕೇಸ್ ಕೋರ್ಟ್ಗೆ ಇನ್ಸ್ಪೆಕ್ಷನ್ ಅಂತ ಕೊಡಬೇಕು, ದೆನ್ ಅದನ್ನು ನಾವು ಈ ಕಂಡೀಷನಲ್ಲಿ ಕೊಡ್ತೀವಿ. ಸೊ ದೀಸ್ ಆರ್ ದ 2 ಸೆಕ್ಷನ್ಸ್, ಬಟ್ ಇದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸ್. ಪ್ರಿಲಿಮ್ಸಿಗೆ ಅಷ್ಟೇ ಅಲ್ಲ, ಮೇನ್ಸಿಗೆ ಇಂಪಾರ್ಟೆಂಟ್, ನಿಮ್ಮ ಕಾಲೇಜಲ್ಲಿನೂ ಸಹ ಆನ್ಸರ್ಸ್ ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೊಂದು ರೀಡಿಂಗನ್ನು ಕೊಡಿ, ನಿಮಗೆ ಇನ್ನಷ್ಟು ಬೆಟರ್ ಆಗಿ ಡೈಜೆಸ್ಟ್ ಆಗುತ್ತೆ ಟಾಪಿಕ್. ಸೊ ದಟ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ನಮ್ಮ ಬ್ಯಾಚಸನ್ನು ಜಾಯ್ನ್ ಆಗಬಹುದು. ಸಬ್ಜೆಕ್ಟ್ ಸ್ಪೆಸಿಫಿಕ್ ಬ್ಯಾಚಸ್ ಕೂಡ ಸಹ ಇದೆ ಫಾರ್ ಆಲ್ ದ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್. ಆ್ಯಂಡ್ ಈ ಬ್ಯಾಚ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮಿಗೆ ಅಂತ ನಿಮ್ಮ ರಿವಿಷನ್ ಪರ್ಪಸಲ್ಲಿ ನಡೀತಿರೋವಂಥದ್ದು. ಸೊ ಈ ಬ್ಯಾಚ್ಗೆ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ಸನ್ನು ಎನ್ಶ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮ್ಮ ಜೊತೆಗೆ ನಾವು ಬೆಳಿತೀವಿ ಆ್ಯಂಡ್ ಆಲ್ಸೋ ಇನ್ನಷ್ಟು ವೀಡಿಯೋಸನ್ನು ತರ್ತೀವಿ. ಇನ್ನಷ್ಟು ಎಫೆಕ್ಟಿವ್ ಆಗಿ ಬೆಟರ್ ವೀಡಿಯೋಸ್ ನಿಮ್ಮ ತನಕ ತರೋದಕ್ಕೆ ಹೆಲ್ಪ್ ಮಾಡಿ. ಸೊ ದಿಸ್ ಈಸ್ ಇಟ್ ಫಾರ್ ಈ ಒಂದು ಸ್ಪೆಸಿಫಿಕ್ ವಿಡಿಯೋ. ಐಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.